ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ 3 ಮಸ್ಟ್ ಅವಾಯ್ಡೆಡ್ ಫ್ರೂಟ್ಸ್ ಏನಿರ್ಬೋದು 6 to 12 ಮಂತ್ ಬೇಬೀಸಿಗೆ ಅನ್ನೋದನ್ನು ನಾವು ನೋಡ್ಬೋದು. ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು 6 to 12 ಮಂತ್ ಬೇಬೀಸಿಗೆ ಮಸ್ಟ್ ಯಾವ ಫ್ರೂಟ್ಸ್ಗಳನ್ನ ಕಂಪಲ್ಸರಿ ಕೊಡಬೇಕು ಸಮ್ಮರಲ್ಲಿ ಡಿಹೈಡ್ರೇಷನ್ ತಡೆಯೋದಕ್ಕೆ ಅಂತ ನೋಡಿದ್ವಿ. ಇಂದಿನ ವಿಡಿಯೋದಲ್ಲಿ ನಾವು ಯಾವ ಫ್ರೂಟ್ಸ್ನ ಮಕ್ಕಳಿಗೆ ಕೊಡೋದು ನಾವು ಅವಾಯ್ಡ್ ಮಾಡಬೇಕು, ಕೆಲವರಿಗೆ ಗೊತ್ತಿರೋದಿಲ್ಲ ಯಾವ್ಯಾವ ಫ್ರೂಟ್ಸ್ನ ಅವಾಯ್ಡ್ ಮಾಡಬೇಕು, ಯಾವ್ಯಾವ ಫ್ರೂಟ್ಸ್ನ ಕೊಡಬೇಕು ಅಂತ. ಯಾವ್ಯಾವ ಫ್ರೂಟ್ಸ್ ಕೊಡಬೇಕು ಅಂತ ತಿಳ್ಕೊಬೇಕಾಗಿರೋರು ನನ್ನ ಪ್ರೀವಿಯಸ್ ವಿಡಿಯೋನ ನೋಡಿ. ಈ ವಿಡಿಯೋದಲ್ಲಿ ನಾವು ಯಾವ ಫ್ರೂಟ್ಸ್ನ ಅವಾಯ್ಡ್ ಮಾಡ್ಬೋದು ಅಂತ ನೋಡೋಣ. ಇದರಲ್ಲಿ ಫಸ್ಟಿಗೆ ನಾವು ಬರುವಂಥ ಫ್ರೂಟ್ ಅಂತ ಅಂದರೆ ಸಿಟ್ರಸ್ ಫ್ರೂಟ್ಸ್ ಅಂತ ಅಂದರೆ ಹುಳಿ ಬರುವಂಥ ಫ್ರೂಟ್ಸ್. ಈ ಆರೆಂಜ್ ಅಂತ ಹೇಳ್ತೀವಿ, ಆರೆಂಜ್ ಎಷ್ಟು ಒಂದು ಒಳ್ಳೆ ಫ್ರೂಟ್ ಅನ್ನೋದು ನಮಗೆ ಗೊತ್ತೇ ಇದೆ. ಆದರೆ 6 to 12 ಮಂತ್ ಬೇಬೀಸಿಗೆ ಆರೆಂಜ್ ಕೊಡೋದ್ರಿಂದ ಅವರಿಗೆ ಗ್ಯಾಸ್ಟ್ರಿಕ್ ಫಾರ್ಮ್ ಆಗುತ್ತೆ. ಹಾಗಾಗಿ ಬಿಲೋ 12 ಮಂತ್ ಬೇಬೀಸಿಗೆ ನಾವು ಇದನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು. ಸಿಟ್ರಸಸ್ ಅಂತ ಅಂದರೆ ಲೆಮನ್, ಆರೆಂಜ್, ಕಿವಿ ಫ್ರೂಟ್ಸ್ ಎಲ್ಲ ಬರುತ್ತೆ. ಸೊ ಈ ಲೆಮನ್, ಆರೆಂಜ್, ಕಿವಿ ಫ್ರೂಟ್ ಏನಿದೆ ಅದು ತುಂಬ ಒಳ್ಳೆ ವಿಟಮಿನ್ ಸಿ, ವಿಟಮಿನ್ ಎ ಎಲ್ಲ ಇರೋದ್ರಿಂದ ಆಫ್ಟರ್ 12 ಮಂತ್ ಅದನ್ನು ಕೊಟ್ಟರೆ ತುಂಬಾ ಒಳ್ಳೆಯದು. ಆದರೆ ಬಿಲೋ 12 ಮಂತ್ ಬೇಬೀಸಿಗೆ ಇದು ಗ್ಯಾಸ್ನ ಫಾರ್ಮ್ ಮಾಡುತ್ತೆ. ಸೊ ಗ್ಯಾಸ್ ಫಾರ್ಮ್ ಆಗುತ್ತೆ ಮತ್ತು ಅವರಿಗೆ ಡಯೇರಿಯಾ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ, ಲೂಸ್ ಮೋಷನ್ನು. ಹಾಗಾಗಿ ಈ ಸಿಟ್ರಸಸ್ ಫ್ರೂಟ್ನ ನಾವು 6 to 12 ಮಂತ್ ಬೇಬೀಸಲ್ಲಿ ನಾವು ಕೊಡಬಾರ್ದು, ಎಕ್ಸ್ಪೆಷಲಿ ಸಮ್ಮರಲ್ಲಿ ಇದ್ದಿದ್ದು ಕೊಡಬಾರ್ದು. ಸೆಕೆಂಡ್ ಫ್ರೂಟ್ ಏನು ಅಂತ ಅಂದರೆ ಬೆರೀಸ್. ಈ ಬೆರೀಸ್ ಕೂಡ ತುಂಬಾ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಇರುವಂಥ ಫ್ರೂಟ್ಗಳು. ಆದರೆ ಈ ಫ್ರೂಟ್ನ ನಾವು ಮಕ್ಕಳಿಗೆ ಕೊಡೋದು 6 to 12 ಮಂತು ಅಷ್ಟಾಗಿ ಒಳ್ಳೆಯದಲ್ಲ. ಅಂದರೆ ಕಾನ್ಸ್ಟಿಪೇಷನ್ಸ್ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ಅವರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರ್ಬೋದು, ಡಯೇರಿಯಾ ಆಗುವಂಥದ್ದು ಇರ್ಬೋದು, ಅಲರ್ಜಿಕ್ ರಿಯಾಕ್ಷನ್ಸ್ಗಳು ಕೂಡ ಆಗುತ್ತೆ. ಈ ಸ್ಟ್ರಾಬೆರಿ, ರಸ್ಬೆರಿ, ಮಲ್ಬೆರಿ ಮತ್ತು ನೇರಳೆ ಹಣ್ಣು ಇದನ್ನೆಲ್ಲ ನಾವು ಕೊಡೋದ್ರಿಂದ ಮಕ್ಕಳಿಗೆ ಅಲರ್ಜಿಕ್ ರಿಯಾಕ್ಷನ್ಸ್ ಅನ್ನೋದು ಆಗುತ್ತೆ. ಹಾಗಾಗಿ ಈ ಬೆರೀಸ್ನ ನಾವು ಆಫ್ಟರ್ 12 ಮಂತ್ ಅವ್ರಿಗೆ ಇಂಟ್ರಡ್ಯೂಸ್ ಮಾಡಬೇಕಾಗತ್ತೆ. ಸೊ ಲಾಸ್ಟ್ಲಿ ಬಂದು ಪೈನಾಪಲ್. ಈ ಪೈನಾಪಲ್ ಅನ್ನೋದು ಮಸ್ಟ್ ಅವಾಯ್ಡಿಂಗ್ ಫ್ರೂಟ್ ಅಂತಲೇ ಹೇಳ್ಬೋದು. 6 to 12 ಮಂತ್ ಬೇಬಿಗೆ ಇದನ್ನು ಕೊಡೋದು ತುಂಬಾ ಪ್ರಾಬ್ಲಮ್ಸ್ಗಳಾಗತ್ತೆ. ಅಂತ ಅಂದರೆ ಯಾವ ರೀತಿ ಪ್ರಾಬ್ಲಮ್ಸ್ ಅಂತ ಅಂದರೆ ಮಕ್ಕಳಿಗೆ ಮೇಜರಾಗಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಅಷ್ಟಾಗಿ ಈ ಫ್ರೂಟು ಅವರಿಗೆ ಡೈಜೆಷನ್ ಆಗೋದಿಲ್ಲ. ಸೊ ಹಾಗಾಗಿ ಅವರಿಗೆ ಈ ಫ್ರೂಟ್ ಕೊಡೋದ್ರಿಂದ ಡಯೇರಿಯಾ ಆಗೋ ಚಾನ್ಸಸ್ ಕೂಡ ಜಾಸ್ತಿನೇ ಇದೆ. ಹಾಗೆಯೇ ಅವರಿಗೆ ಡೈಜೆಷನ್ನು ಇದು ಆಗೋದಿಲ್ಲ ಈ ಫ್ರೂಟು ಸರಿಯಾಗಿ. ಮತ್ತು ತಿನ್ನೋವಾಗೂ ಕೂಡ ಬಾಯಲ್ಲಿ ಮಕ್ಕಳಿಗೆ ಇದು ಡಿಸ್ಕಂಫರ್ಟ್ ಆಗಿ ಫೀಲ್ ಆಗುತ್ತೆ. ನಾವು ಇದನ್ನು ಪ್ಯೂರಿ ಮಾಡಿ ಕೊಟ್ಟರೂ ಕೂಡ ಇದು ಒಂಥರ ಡಿಸ್ಕಂಫರ್ಟ್ ಆಗಿ ಅವ್ರಿಗೆ ಬಾಯಲ್ಲಿ ಇರಿಟೇಷನ್ ಅನ್ನೋದು ಇರುತ್ತೆ. ಮತ್ತು ಈ ಫ್ರೂಟಲ್ಲಿ ಅಲರ್ಜಿಕ್ ರಿಯಾಕ್ಷನ್ ಅನ್ನೋದು ಜಾಸ್ತಿನೇ ಇರುತ್ತೆ. ನಾವು ಈ ಫ್ರೂಟ್ನ ಕೊಟ್ಟಾಗ ಮಕ್ಕಳಿಗೆ ಬಾಡಿಯಲ್ಲಿ ಅಲರ್ಜಿ ಆಗುವಂಥದ್ದು ಜಾಸ್ತಿನೇ ನೋಡ್ಬೋದು. ಈ ಫ್ರೂಟಿಂದ ಡೈಪರ್ ರ್ಯಾಶ್ ಅನ್ನೋದು ಕೂಡ ಅವರಿಗೆ ಜಾಸ್ತಿ ಆಗುತ್ತೆ. ಜೊತೆಗೆ ಈ ಫ್ರೂಟಲ್ಲಿ ಸಿಟ್ರಿಕ್ ಆ್ಯಸಿಡ್ ಅನ್ನೋದು ಜಾಸ್ತಿ ಇರೋದ್ರಿಂದ ಲೆವೆಲ್ಲು ಅದು ಓರಲ್ ಕ್ಯಾವಿಟೀಸ್ಗೂ ಕೂಡ ಸಮಸ್ಯೆಗಳನ್ನ ಆಗುತ್ತೆ ಮಕ್ಕಳಿಗೆ. ಅಂದರೆ ಟೀತ್ಸ್ ಬರೋದು ಡಿಲೇ ಆಗೋದು ಈ ರೀತಿ ಎಲ್ಲ ಆಗುತ್ತೆ. ಹಾಗಾಗಿ ಇದು ಮಸ್ಟ್ ಅವಾಯ್ಡಿಂಗ್ ಫ್ರೂಟ್ ಅಂತ ಹೇಳ್ಬೋದು. ಇದರಲ್ಲಿ ಆ್ಯಸಿಡ್ ರಿಫ್ಲೆಕ್ಸ್ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ. ಆ ಆ್ಯಸಿಡ್ ರಿಫ್ಲೆಕ್ಸಿಂದ ಮಕ್ಕಳಲ್ಲಿ ಗ್ಯಾಸ್ಟ್ರಿಕ್ ಜಾಸ್ತಿನೇ ಆಗಿಬಿಡುತ್ತೆ. ಸೊ ಗಾಯ್ಸ್, ಯಾವುದೇ ರೀತಿ ಫ್ರೂಟ್ಸ್ ಆದ್ರೂ ಆಗಲಿ ಅಥವಾ ಫುಡ್ ಆದರೂ ಆಗಲಿ ಅದರಲ್ಲಿ ಏನು ಅಡ್ವಾಂಟೇಜಸ್ ಇದೆ, ಏನು ಡಿಸ್ಅಡ್ವಾಂಟೇಜಸ್ ಇದೆ ಅಂತ ತಿಳ್ಕೊಂಡು ಮಕ್ಕಳಿಗೆ ಕೊಡೋದು ತುಂಬಾ ಒಳ್ಳೆಯದು ಅಂತ ನಾನು ಭಾವಿಸ್ತೀನಿ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಯೂಸ್ಫುಲ್ ಅಂತ ಅನಿಸಿದ್ರೆ ಒಂದು ಲೈಕ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಸಿಗುತ್ತೆ. ನಿಮಗೆ ಯಾವುದೇ ಮಕ್ಕಳ ರಿಲೇಟೆಡ್ ಕ್ವೈರೀಸ್ ಇರಲಿ ನನ್ನ ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ. ಅದರ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಯೂಸ್ಫುಲ್ ವಿಡಿಯೋ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.